ಫೈನಲಿ ಇದೊಂದು ಸ್ಪಾಟ್ ಅಲ್ಲಿ ಇಲ್ಲಿ ಸಿಗುವ ಮಸ್ಕಾ ಬನ್ನು ಮಲಾಯ್ ಬನ್ನು ಇವರೇ ತಯಾರು ಮಾಡುವ ಆರ್ಗಾನಿಕ್ ಟೀ ಬಿಸ್ಕೆಟ್ಸ್ ಗಳನ್ನ ತಿಂದ್ಬಿಟ್ರೆ ಫಿದಾ ಆಗೋಗೋದಂತೂ ಗ್ಯಾರಂಟಿ. ಅದಲ್ಲದೆ ಇಲ್ಲಿ ಯೂಸ್ ಮಾಡ್ತಿರುವ ಹಾಲು ಕೂಡ ಬಂದು ಪ್ಯೂರ್ ಶುದ್ಧವಾದ ಎಮ್ಮೆ ಹಾಲಾಗಿರುತ್ತೆ. ಎಲ್ಲಿ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ ಬಾಸು. ರೀಸೆಂಟ್ ಆಗಿ ನಾನು ಮಂತ್ರಾಲಯಕ್ಕೆ ಹೋದಾಗ ರಾಯರು ದರ್ಶನ ತಗೋಬೇಕು ಅಂತ ಲೈನ್ ಅಲ್ಲಿ ನಿಂತಿ ರಾಯರ ದರ್ಶನ ತಗೊಂಡು ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ತಗೊಂಡು ಆದ್ರೆ ಬಾಡಿ ಮಾತ್ರ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿತ್ತು. ಅವಾಗ ನನ್ನ ಕಣ್ಣಿಗೆ ಕಾಣಿಸಿದೆ ಹೈದರಾಬಾದ್ ಕೆಫೆ. ತಾಕತ್ ಅಂದ್ರೆ ಶುದ್ಧವಾದ ಎಮ್ಮೆ ಬೆಣ್ಣೆ. ಅಲ್ಲಿ ಹೋಗಿ ಹೊಟ್ಟೆ ಹಸುವಾಗಿ ನಿಂತಾಗ ಫ್ರೆಶ್ ಬನ್ಗಳಿಗೆ ಬೆಣ್ಣೆ ಹಾಕಿ ಇನ್ನೊಂದ್ರಲ್ಲಿ ಎಮ್ಮೆ ಹಾಲು ಕೆನೆ ಹಾಕಿ ಫ್ರೆಶ್ ಬಾದಾಮ್ ಹಾಕಿ ಶುಗರ್ ಹಾಕಿ ಸಖತ್ ಗ್ರೈಂಡ್ ಮಾಡ್ತಾ ಇದ್ರು. ನಾನ್ ತಗೊಂಡಿದ್ದು ಒಂದು ಮಲಾಯ್ ಬನ್ನು, ಒಂದು ಮಸ್ಕಾ ಬನ್ನು, ಒಂದು ಬಿಸಿ ಬಿಸಿ ಆರ್ಗಾನಿಕ್ ಟೀ. ಆಹಾ, ತಿಂದಿದ್ ನೆನ್ಸ್ಕೊಂತಾ ಇದ್ರೆ ಇನ್ನೂ ಬಾಯಲ್ಲಿ ನೀರ್ ಬರ್ತಾ ಇದೆ. ಯಾರ್ಯಾರು ಮಂತ್ರಾಲಯದಲ್ಲಿ ಇದಾರೋ ಅಲ್ಲಿ ಹೋಗ್ತಾ ಇದಾರೋ ಇದೊಂದು ಸ್ಪಾಟ್ ಮಾತ್ರ ಮಿಸ್ ಮಾಡಕ್ ಹೋಗ್ಬೇಡಿ. ಪಕ್ಕಾ ಮಿಸ್ ಆಗ್ತೀರಾ. ಪರ್ಫೆಕ್ಟ್ ಲೊಕೇಶನ್ ಬಂದ್ಬಿಟ್ಟು ಮಂತ್ರಾಲಯ ದೇವಸ್ಥಾನ ಮೈನ್ ರೋಡ್ ನಿಯರ್ ಬಸ್ ಸ್ಟಾಂಡ್ ಹೈದರಾಬಾದ್ ಕೆಫೆ. ಎಲ್ಲಿ ಅಂತ ಕೇಳಿದ್ರೆ ಯಾರಾದ್ರೂ ಹೇಳ್ತಾರೆ. ಹಾಗೆ ಇದೇ ತರ ಮೋರ್ ಕಂಟೆಂಟ್ ವಿಡಿಯೋಸ್ಗಾಗಿ ಫಾಲೋ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ವಿಶ್ ಬ್ಯಾಚ್ ಫುಡ್ ಬ್ಲಾಗ್.